ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ನೆಚ್ಚಿನ ಡಾಕ್ಟರ್ ಹನಿಯೂರು ಚಂದ್ರೇಗೌಡ. ಸದ್ಯ ಮುಂಬರುವಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿಕ್ಕೆ ಆಕಾಂಕ್ಷಿಯಾಗಿರುವಂಥದ್ದು. ಇದೀಗ ಚನ್ನಪಟ್ಟಣ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾ ಮುಂದು ತಾ ಮುಂದು ಅಂತ ಈಗಿನ ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನು ವಹಿಸಿರುವ ಸರ್ಕಾರ ಇದೇ 20ನೇ ತಾರೀಕು ಅಂದರೆ ನಾಳೆ ಸುಮಾರು 400 ಕೋಟಿಗಿಂತಲೂ ಅಧಿಕ ಮೊತ್ತದ ಅನುದಾನವನ್ನು ವಿವಿಧ ಇಲಾಖೆಗಳ ಮೂಲಕ ಬಿಡುಗಡೆ ಮಾಡಿ ಅದರ ಮೂಲಕ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುನ್ನಡಿಯನ್ನು ಇಟ್ಟಿದೆ. ಆದರೆ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತಲೋ ಒಂದು ರೀತಿ ಕಾರ್ಯವಾಸಿ ಕತ್ತೆ ಕಾಲು ಹಿಡಿಯುವಂಥದ್ದು ಅನ್ನುವಂಥ ಮಾತಿಗೋ ಈಗ ಹಾಲಿ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರ ಮತ್ತದರ ಎಲ್ಲ ಸಚಿವರು ಚನ್ನಪಟ್ಟಣವನ್ನು ಗುರಿಯಾಗಿಟ್ಟುಕೊಂಡು ನೂರಾರು ಕೋಟಿಗಳ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದಾವೆ. ಇದಕ್ಕೂ ಮುಂಚೆ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ HD ಕುಮಾರಸ್ವಾಮಿಯವರು, ಸನ್ಮಾನ್ಯ BS ಯಡಿಯೂರಪ್ಪನವರು, ಸನ್ಮಾನ್ಯ SR ಬೊಮ್ಮಾಯಿಯವರ ಮಗ ಬಸವರಾಜ ಬೊಮ್ಮಾಯಿ ಇವರ ಅಧಿಕಾರಾವಧಿಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿಗಳ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಈಗ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಕೂಡ ತಮ್ಮ ಈಗಿನ ಸರ್ಕಾರದ ಮೂಲಕ 400 ಕೋಟಿಗೂ ಹೆಚ್ಚು ಅನುದಾನವನ್ನು ಈಗ ಬಿಡುಗಡೆ ಮಾಡಿ ಅದಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿಕ್ಕೆ ಇದೇ 20ನೇ ತಾರೀಕು ಅಂದರೆ ನಾಳೆ ಶುಕ್ರವಾರ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಅಂದರೆ ಇದುವರೆಗೆ ಕಳೆದ 8 ವರ್ಷಗಳ ಒಳಗಡೆ ಚನ್ನಪಟ್ಟಣ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿ ರೂಪಾಯಿಗಳು ಅನುದಾನದ ನೆಪದಲ್ಲಿ ಬಿಡುಗಡೆಯಾಗಿದೆ. ಆದರೆ ಈ ಇಷ್ಟೊಂದು ಹಣ ಎಲ್ಲಿಗೋಯ್ತು? ಈ ಪ್ರಶ್ನೆಯನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಈ ಪ್ರಶ್ನೆ ಕೇವಲ ನನ್ನದಷ್ಟೇ ಅಲ್ಲ, ಇಡೀ ಚನ್ನಪಟ್ಟಣ ಕ್ಷೇತ್ರದ ಜನತೆಯದ್ದು. ಕಾರಣ ಇಷ್ಟೊಂದು ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನ ಚನ್ನಪಟ್ಟಣ ಕ್ಷೇತ್ರದ ಅಭಿವೃದ್ಧಿಗೆ ಬಿಡುಗಡೆಯಾದರೂ ಕೂಡ ಇವತ್ತಿಗೂ ಚನ್ನಪಟ್ಟಣದಂತಹ ಒಂದು ಸಣ್ಣ ನಗರದ ಪ್ರಮುಖ ಭಾಗದಲ್ಲಿರಬಹುದಾದಂಥ ಬಸ್ ಸ್ಟ್ಯಾಂಡಿನ ಒಂದು ಸುಸ್ಥಿತಿಗೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಜೊತೆಗೆ ಚನ್ನಪಟ್ಟಣ ನಗರದಂಥ ಸರಿಸುಮಾರು ಒಂದು 5ರಿಂದ 6 ಕಿಲೋಮೀಟ್ರ್ ಸುತ್ತಳತೆಯನ್ನು ಹೊಂದಿರುವಂಥ ಚನ್ನಪಟ್ಟಣ ನಗರದ ಕಸದ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಒಳಚರಂಡಿ UGD ಸಮಸ್ಯೆಯನ್ನು ಪರಿಹರಿಸಲಿಕ್ಕಾಗಲಿಲ್ಲ. ಆದರೆ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆಯಾಗಿದೆ, ಅದು ಖರ್ಚು ಕೂಡ ಆಗಿದೆ. ಎಲ್ಲಿ ಹೋಯಿತು? ಯಾವ ರಾಜಕಾರಣಿಯ ಮನೆಯನ್ನು ಅದು ತುಂಬಿಕೊಳ್ತು? ಈ ಎಲ್ಲ ಪ್ರಶ್ನೆಯನ್ನು